ಪೇಟೆ ಕೋಣೆಲೇ ಇದೆ, ನನಗೆ ಕಾಯ್ತಲೇ ಇದೆ. ಪಾರ್ಥ, ಎಷ್ಟು ವರ್ಷಗಳ ಕಾಯುವಿಕೆಗೆ ಈಗೊಂದು ಅರ್ಥ ಸಿಗ್ತಾ ಇದೆ. ನಾಳೆ ಹುಣ್ಣಿಮೆ, ನಾಳೆನೇ ನಿನ್ನ ಬಲಿ. ಈ 25 ವರ್ಷಗಳಲ್ಲಿ ಮಾಡೋಕ್ಕಾಗ್ತಿದ್ದನ್ನು ನಾಳೆ ಮಾಡಿ ಮುಗಿಸ್ಲೇಬೇಕು. ನಾಳೆ ಹೇಗಾದರೂ ಮಾಡಿ ಉಪಾಯವಾಗಿ ನಿನ್ನ ಬಲಿಪೀಠಕ್ಕೆ ಕರ್ಕೊಂಡು ಹೋಗಲೇಬೇಕು. ಪರವಾಗಿಲ್ಲವೇ, ನಮ್ಮೆಲ್ಲರ ಸರ್ಪಗಾಲನ್ನು ಮೀರಿ 25 ವರ್ಷಗಳು ಯಾರ ಕಣ್ಣಿಗೂ ಕಾಣದಾಗಿದ್ದೆ ಅಲ್ವಾ? ಏನ ಸಾಮರ್ಥ್ಯನ ಮೆತ್ತಲೇಬೇಕು. ಈ ಮನೆಗೆ ನಾಗಮಣಿ ಸಿಗುತ್ತೆ ಅನ್ನೋದೇ ಆಗಿದ್ರೆ ನೀನು ಬದುಕಿರ್ಲೇಬಾರ್ದು. ನೀನು ಬರ್ತೀಯ ಅಂತ ನಿನಗಾಗಿ ಕಾಯ್ತಾ ಇದ್ದಾಳಲ್ಲ ನಿನ್ನ ತಾಯಿ, ನಿನ್ನ ನೆನಪಲ್ಲಿ ಅವಳು ನರಳಿ ಸಾಯಬೇಕು. ನಾಳೆ ಈ ಕೆಲಸ ಆಗಲೇಬೇಕು. ಈ ಮನೆಯಲ್ಲಿ ಯಾರಿಗೂ ಅನುಮಾನ ಬರದ ಹಾಗೆ ನಿನ್ನನ್ನು ಹೊರಗೆ ಕರ್ಕೊಂಡೋಗಿ ಬಲಿ ಕೊಡಲೇಬೇಕು. ನಿನ್ನ ಸಾವು ಶತಸಿದ್ಧ. ಸಿದ್ದಯ್ಯ ತಣಿ, ಅಲ್ಲಿತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಒಳಗೆ ಬನ್ನಿ. ಅದು ಸರಿ, ನೀನು ಯಾಕೆ ನಮ್ಮ ಅಮೃತ ಹಿಂದೆ ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಳ್ತಿದ್ಯಾ ಅಂತ ಕೇಳಬಹುದಾ? ಅಯ್ಯೋ, ಅದು ಹಾಗಲ್ಲ. ನಾನೇನು ಬೇಕು ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಫೋಟೋಸ್ ತೆಗೆದಿಲ್ಲ. ಅಕಸ್ಮಾತಾಗಿ ಆ ದಾರಿಲಿ ಹೋಗ್ತಾ ಇದ್ದೆ, ನೋಡಿದ್ರೆ ಅಮೃತ ಅವರು ಯಾರ್ದೋ ಜೊತೆ ಮಾತಾಡ್ಕೊಂಡು ನಿಂತಂಗಿತ್ತು. ನೋಡಿದ್ರೆ ಅವ್ರ ಸುತ್ತಮುತ್ತ ಯಾರೂ ಇರಲಿಲ್ಲ. ಅದಕ್ಕೆ ರೆಫರೆನ್ಸಿಗಿರಲಿ ಅಂತ ಸುಮ್ಮನೆ ಫೋಟೋಸ್ ತೆಗೆದೆ. ಹಾಗೆ ಮಾತಾಡ್ಸೋಣ ಅನ್ನೋಷ್ಟರಲ್ಲಿ ಅವ್ರು ಹೊರಟೆ ಹೋದರು. ಹೇಮಾ, ಏನಿದೆಲ್ಲ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು ನಿನ್ನ ಸೊಸೆ ಬೇರೆ ಎಲ್ಗೋ ಹೋಗಿದ್ದಾಳಲ್ಲ? ನನಗೂ ಗೊತ್ತಿಲ್ಲ ಅತ್ತೆಮ್ಮ. ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಅದಕ್ಕೆ ಬಡ್ಕೊಂಡೆ ನಿನ್ನ ಸೊಸೆನ ಅದ್ಬಸ್ತಲ್ಲಿ ಇಟ್ಕೋ ಅಂತ. ನನ್ನ ಮಾತು ಕೇಳ್ದ ನೀನು?